ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಗತ ವೈಭವಕ್ಕೆ ಮರಳುತ್ತಿದೆ. ಇದನ್ನ ಹೌದು ಎನ್ನುವಂತಹ ಸೌಹಾರ್ದ ಕಾರ್ಯಕ್ರಮಗಳು ಇಲ್ಲಿ ಹೆಚ್ಚುತ್ತಿವೆ. ಒಬ್ಬರನ್ನೊಬ್ಬರು ಬೆರೆಯುವ ಮತ್ತು ಅರಿಯುವ ಪೂರಕ ವಾತಾವರಣಗಳನ್ನ ಸೃಷ್ಟಿಸಲಾಗುತ್ತಿದೆ. ಇಂತಹದ್ದೇ ಒಂದು ಸೌಹಾರ್ದದ ವಾತಾವರಣ ಮಂಗಳೂರು ನಗರದ ಪಾಲೆಮಾರ್ ಗಾರ್ಡನ್ ಅಲ್ಲಿ ಕಂಡುಬಂತು. ಅದೊಂದು ಸೌಹಾರ್ದ ಇಫ್ತಾರ್ ಕೂಟವಾಗಿತ್ತು. ಅಲ್ಲಿ ಭಾರತ ಜನನಿಯೂ ಕೂಡ ಮೊಳಗಿತು. ಪರಸ್ಪರ ನಾವು ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ, ಇದು ನಮ್ಮ ಪ್ರತಿಯೊಬ್ಬರ ಒಂದು ಗುರಿಯಾಗಬೇಕು. ಆ ಗುರಿಯೇ ಇದು ಇಫ್ತಾರ್ ಕೂಟದ ಗುರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಗ್ಗಟ್ಟು ಅಂತ ಹೇಳಿದ್ರೆ ನಾನು ಹೇಳಿದ್ದೆ ಸರಿ ಅಂತ ಹೇಳಿದ್ರೆ ಒಗ್ಗಟ್ಟಾಗುವುದಿಲ್ಲ. ಸಾಮರಸ್ಯದಿಂದ ಬದುಕಿದ್ರೆ ಅದು ಒಗ್ಗಟ್ಟಾಗ್ತದೆ. ಸಾಮರಸ್ಯ ಯಾವುದಂತ ಹೇಳಿದ್ರೆ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನು ನಾವು ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ನಾವೆಲ್ಲರೂ ಕೂಡ ಭಾರತೀಯರಂತೆ ನಾವೆಲ್ಲ ಒಗ್ಗಟ್ಟಿನ ಮುಂದೆ ಹೋಗ್ತಾ ಇಲ್ಲ. ಅದು ನಿಜವಾದ ಸಾಮರಸ್ಯ. ಈ ಒಂದು ಇಫ್ತಾರ್ ಕೂಟ ಸಮಾಜ ಇನ್ನಷ್ಟು ಒಗ್ಗಟ್ಟು, ಪ್ರೀತಿ, ವಿಶ್ವಾಸ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡುವಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಲಿ. ಇಫ್ತಾರ್ ಕೂಟದಲ್ಲಿ ನಾವು ಕೇವಲ ಉಪವಾಸವನ್ನು ಕೊನೆಗೊಳಿಸುವ ಸಮಯ ಎಂದು ಚಿಂತಿಸುವುದು ಸರಿಯಲ್ಲ. ಬದಲಾಗಿ ನಾವೆಲ್ಲರೂ ಬೆರೆತು ಒಂದೇ ಮೇಜಿನಲ್ಲಿ ಒಟ್ಟಿಗೆ ಸೇರಿ ಆಹಾರ ಸೇವಿಸುವಾಗ ಸಂವಾದ ವಿಭಜನೆಗಿಂತ ಶ್ರೇಷ್ಠ, ಗೆಳೆತನ ಹೆದರಿಕೆಗಿಂತ ಶ್ರೇಷ್ಠ, ಪೂರ್ವಕಲ್ಪಿತ ಅಭಿಪ್ರಾಯಕ್ಕಿಂತ ಇತರರನ್ನು ಗೌರವಿಸುವುದು ಶ್ರೇಷ್ಠ ಎಂಬುದರ ಅರಿವು ಮೂಡಿಸುವುದು ಖಂಡಿತವಾಗಿಯೂ ಇಂದು ಸಮಂಜಸವಾಗಿದೆ. ಸಮಾಜ ಅನ್ನೋದು ನಮ್ಮ ಕಣ್ಣು. ಸಮಾಜವನ್ನು ನೀವು ಎಷ್ಟು ಪ್ರೀತಿಯಲ್ಲಿ ನೋಡ್ತೀರಾ, ಸಮಾಜದ ಕಣ್ಣು ನಿಮ್ಮನ್ನು ಅಷ್ಟು ಪ್ರೀತಿಯಲ್ಲಿ ನೋಡ್ತದೆ. ಭಗವಂತನ ಕಣ್ಣಾಗಿರ್ತದೆ. ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕರ್ಮಣ್ಯ ವಾಧಿಕಾರಸ್ಥ ಮಾಫಲೇಸುಕದಾಚನ. ಒಳ್ಳೆ ಕರ್ಮ ಮಾಡಿದವನಿಗೆ ಒಳ್ಳೆ ಫಲ ಇದೆ, ಕೆಟ್ಟ ಕರ್ಮ ಮಾಡಿದವನಿಗೆ ಕೆಟ್ಟ ಫಲ ಇದೆ. ಜಗತ್ತಿನಲ್ಲಿ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಜಗತ್ತಿನಲ್ಲಿ ಒಳ್ಳೆಯವರು ಇದ್ರೆ ಪ್ರಪಂಚ ನಡೀತದ? ಇಲ್ಲ. ಕೆಟ್ಟವರಿದ್ರೆ, ಕೆಟ್ಟವರು ಮತ್ತು ಒಳ್ಳೆಯವರಿದ್ರೆ ಪ್ರಪಂಚ ನಡೆಯೋದು. ಇಲ್ಲವರು ಪೊಲೀಸ್ ಸ್ಟೇಷನ್ ಯಾಕೆ, ಕೋರ್ಟ್ ಯಾಕೆ, ನ್ಯಾಯಾಲಯ ಯಾಕೆ, ಮಕ್ಕಳಿಗೆ ಲಾ ಕಲಿಸೋದು ಯಾಕೆ, ಸೇನಾ ಯೋಧರು ಯಾಕೆ? ನಾನು ವಾಯುಸೇನೆಯಲ್ಲಿದ್ದೆ 12 ವರ್ಷ, ಎ ಗ್ರೇಡ್ ಆಫೀಸರ್ ಆಗಿ ವಾಯುಸೇನೆಯಲ್ಲಿದ್ದೆ. ಯಾಕೆ ನಾವು ಸೇನೆಗೆ ಹೋಗೋದು? ಆದರೆ ಜಗತ್ತಿನ ಸೃಷ್ಟಿ ನೇಮಕನಾದಂಥ ಭಗವಂತ ಸೃಷ್ಟಿಸಿದಂಥ ಈ ಜಗತ್ತಿನಲ್ಲಿ ನಾವು ಒಳ್ಳೆಯವರಾಗಿ ಒಳ್ಳೆತನದಲ್ಲಿ ಇರಬೇಕು ಅನ್ನೋದೇ ಇಫ್ತಾರ್ ಸೌಹಾರ್ದ ಕೂಟದ ಸಂದೇಶ. ಇಫ್ತಾರ್ ಕೇವಲ ಒಂದು ಊಟವಲ್ಲ, ಇದು ಸಹೋದರತ್ವ ಮತ್ತು ದಯೆಯ ಸಂಕೇತವಾಗಿದೆ. ಈ ಸೌಹಾರ್ದ ಇಫ್ತಾರ್ ಕಾರ್ಯಕ್ರಮಗಳು ಸಮಾಜದಲ್ಲಿ ಶಾಂತಿ, ಸ್ನೇಹ ಮತ್ತು ಪರಸ್ಪರ ಗೌರವವನ್ನು ಬೆಳೆಸುವ ಒಂದು ಸುಂದರ ವೇದಿಕೆಯಾಗಿದೆ. ಇಲ್ಲಿ ವಿವಿಧ ಧರ್ಮ ಮತ್ತು ಸಮುದಾಯದ ಜನರು ಒಟ್ಟಾಗಿ ಕುಳಿತು ಉಪವಾಸ ಮೆರೆಯುತ್ತಾರೆ. ಇದಾಗಿದೆ ಈ ದೇಶದ ಬಗ್ಗೆಯ ಪರಂಪರೆ. ಇದು ಸೌಹಾರ್ದ ಕೂಟ ಅಲ್ಲ, ನೀವು ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಬಂದಿರುವ ಒಂದು ದೊಡ್ಡ ಸಭೆ. ಇವರು ಆ ಕಾರಣಕ್ಕಾಗಿ ಐಡೆಂಟಿಫೈದವರು ನಿಮ್ಮನ್ನೆಲ್ಲರನ್ನು ಒಟ್ಟು ಸೇರಿಸಿ to live together. We will not trouble anybody and we don't want to trouble anybody ಅಂತ ಪ್ರಾಮಿಸ್ ಮಾಡಲಿಕ್ಕೆ ಬಂದಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದಾನೆ. ಏನೋ ರಾಜಕಾರಣ ಮಾಡೋದೇ ಒಂದು ಬುದ್ಧಿ ಅಲ್ಲ. ಆ ಪಕ್ಷ ಈ ಪಕ್ಷ ಅಂತ ಹೇಳಿ ಹೊಡೆದಾಡಿಕೊಂಡು ಏನೋ ಒಂದು ವಿಚಾರಗಳಲ್ಲಿ ಏನೋ ಬೇರೆ, ನಾವು ಬೇರೆ, ನೀವು ಬೇರೆ ಅಂತಲ್ಲ. ಈ ವೇದಿಕೆ ಕಂಡಾಗ ಗೊತ್ತಾಗುತ್ತೆ. ಎಲ್ಲ ಪಕ್ಷದವರಿದ್ದಾರೆ, ಎಲ್ಲ ಜಾತಿಯವರಿದ್ದಾರೆ, ಎಲ್ಲರನ್ನೂ ಒಟ್ಟಾಗಿ ಒಗ್ಗಟ್ಟಾಗಿ ಸೌಹಾರ್ದಯುತವಾಗಿ ಕೊಂಡೋಗುವಂತ ವ್ಯಕ್ತಿತ್ವ ನನಗೆ ಬೇಕಾಗಿದೆ. ಈಗ ಇದು ನಮ್ಮ ಇಂಡಿಯಾದಲ್ಲಿ ಪ್ರತಿ ವರ್ಷ ನಾವು ಮಾಡುವಂಥ ಕೆಲಸಗಳು. ಯಾಕಂದರೆ ಇಂಡಿಯಾ ಇಸ್ ಟೋಟಲಿ ಯುನೈಟೆಡ್. ಈ ಯುನೈಟೆಡ್ ವಿಷಯಗಳಲ್ಲಿ ನಾವು ಈ ರೀತಿಯ ಫಂಕ್ಷನ್ಸ್ಗಳು ಮಾಡೋದು ತುಂಬ ವಿಶೇಷ ಅಲ್ಲ, ಅದು ಮಾಡಲೇಬೇಕು. ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಆಸ್ ಸ್ಪೆಷಲ್ ಒನ್, ಇಟ್ಸ್ ಎ ಡನ್. ಯಾಕಂದರೆ ನಾನು ಇನ್ನೊಂದು ಫ್ಯಾಮಿಲಿಯನ್ನು ಪ್ರೀತಿಸೋದು, ನಾವು ಇನ್ನೊಂದು ಸೆಲೆಬ್ರೇಷನ್ ಮಾಡೋದು, ನಾನು ಅವ್ರ ಜೊತೆ ಸೇರ್ಕೊಳ್ಳೋದು, ಅವರ ಕಷ್ಟ ಸುಖಗೆ ಆಗೋದು, ಇದೆಲ್ಲ ನಮ್ಮ ಲೈಫ್. ಇಟ್ಸ್ ಹ್ಯೂಮನ್ ಬೀಯಿಂಗ್. Being a human, it's my duty to consider every human as one human. Religions are different, but we have to celebrate in all the ways. So this is the way I think Ivan sir has done a good job. ನಮ್ಮಲ್ಲಿ ಎಲ್ಲವೂ ಇದೆ. ಸೌಹಾರ್ದತೆಯ ಸ್ವಲ್ಪ ಕೊರತೆ ಕಾಣ್ತಾ ಇರುವ ಈ ಸಂದರ್ಭದಲ್ಲಿ ಅವರು ಇಂತಹ ಒಂದು ಬೃಹತ್ ಇಫ್ತಾರ್ ಕೂಟವನ್ನು ನಡೆಸಿರುವುದು ಎಲ್ಲ ಸರ್ವ ಜಾತಿ ಧರ್ಮ ಬಂಧುಗಳೆಲ್ಲ ಒಂದೆಡೆ ಸೇರಿಕೊಂಡು ನಾವೆಲ್ಲ ಬಂಧು ಎಂಬ ಒಂದು ಸೌಹಾರ್ದತೆಯನ್ನು ಸಾರುವಂಥ ಒಂದು ಸಂದೇಶ ಇಲ್ಲಿ ಸಿಕ್ಕಿದೆ.
ಅದಕ್ಕೋಸ್ಕರ ನಾವು ಐವಾನ್ ಡಿಸೋಜ್ ಅವರಿಗೆ ಶುಭಾಶಯಗಳನ್ನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದರ ಇಫ್ತಾರ್ ಕೂಟ ಎಲ್ಲ ಮಾಡೋದು ಯಾಕೆ ಅಂತ ಹೇಳಿದರೆ, ಈಗ ಎಲ್ಲ ಕಡೆ ಜನಗಳಲ್ಲಿ ವಿಷಬೀಜವನ್ನು ಬಿತ್ತುವಂತಹ ಈ ಸಮಾಜದಲ್ಲಿ ಈ ರೀತಿ ಎಲ್ಲರೊಂದು ಒಟ್ಟಾಗಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನರು ಪ್ರತಿಯೊಬ್ಬರು ಒಟ್ಟಾಗಿ ನಾವೆಲ್ಲರೂ ಒಂದೇ ಎನ್ನುವ ಸಮಾನವಾಗಿರಬೇಕು ಸಂದೇಶವನ್ನು ಸಾರುವ ಒಂದು ಹಬ್ಬವಾಗಿದೆ ಈ ಒಂದು ರಂಜಾನ್. ಉದ್ದೇಶ ಇರುವಂಥದ್ದು ಒಳ್ಳೆ ಕೆಲಸ ಮಾಡಿದಾಗ ಜನರು ತನ್ನಿಂದಾನೇ ಆ ಒಂದು ಕೆಲಸವನ್ನು ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಇದು ಒಂದು ಉದಾಹರಣೆ. ಕಳೆದ 11 ವರ್ಷಗಳಿಂದ ಸತತವಾಗಿ ನಾನು ಮಾಡ್ಕೊಂಡು ಬಂದಿದ್ದೇನೆ. ಅದು ಕ್ರೈಸ್ತ ಧರ್ಮದ ಹಬ್ಬ ಮಾಡಿದ್ದೇನೆ, ಕ್ರಿಸ್ಮಸ್ಸು, ಹಿಂದೂ ಧರ್ಮದ ಹಬ್ಬದ ದೀಪಾವಳಿ ಮಾಡಿದ್ದೇನೆ, ರಂಜಾನ್ ಹಬ್ಬ, ಮುಸ್ಲಿಂ ಹಬ್ಬದ ಆಚರಣೆ ಮಾಡಿದ್ದೇನೆ. ಈ 3 ಹಬ್ಬಗಳ ಸಾರ ಇರುವುದು ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು, ಸಮಾಜದಲ್ಲಿ ಎಲ್ಲ ಧರ್ಮದವರನ್ನ ಪ್ರೀತಿಸಬೇಕು ಮತ್ತು ಎಲ್ಲ ಧರ್ಮದ ಪ್ರೀತಿಸಿದರೆ ನಾವು ಸಮಾಜದಲ್ಲಿ ಒಗ್ಗಟ್ಟಿನಿಂದ ಇದ್ದರೆ ಶಾಂತಿ ಸೌಹಾರ್ದತೆ ಆಟೋಮೆಟಿಕ್ ಆಗಿ ಬರ್ತದೆ ಅಂತ ತನ್ನಿಂದಾನೇ ಬರ್ತದೆ. ಇವತ್ತು ಸ್ವಾಮೀಜಿಗಳು ಬಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ, ಫಾದರ್ ಅವರು ಮಾತಾಡಿದ್ದಾರೆ, ಖತೀಬರು ಮಾತಾಡಿದ್ದಾರೆ, ಎಲ್ಲ ಮನಸ್ಸುಗಳು ಒಟ್ಟುಗೂಡಬೇಕು ಅಂತ ಹೇಳಿದ್ದಾರೆ. ಆ ಮನಸ್ಸುಗಳ ಒಗ್ಗೂಡುವಿಕೆಗೆ ನನ್ನ ಈ ಕಾರ್ಯಕ್ರಮ ಒಂದು ಸಾಧನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಸಾಧನ ಇದು. ಇನ್ನು ಮುಂದೆ ಸಹ ಹೀಗೇನೆ ಮಾಡಿ ಹೋಗಲಿ ಅಂತ. ನಮ್ಮ ಹೆಸರು ನಿಶಾ ಅಂತ. ನಮಗೆ ಇವಾಗ ಇದು ಇಫ್ತಾರಿಗೆ ಎಲ್ಲ ನಮ್ಮ ಟ್ರಾನ್ಸ್ಜೆಂಡರ್ನವರಿಗೆ ಕರೆದಿದ್ದಾರೆ. ನಮಗೆ ತುಂಬ ಖುಷಿ ಆಯಿತು. ಹೀಗೇ ಎಲ್ಲ ಕಾರ್ಯಕ್ರಮ ನಮ್ಮನ್ನು ಕರೀಲಿ ಅಂತಲೇ ಹೇಳ್ತೀನಿ. ಎಲ್ಲರೂ ನಮ್ಮನ್ನು ಒಂದೇ ಬಾಂಧವ್ಯದರ ನೋಡಬೇಕು, ನಮಗೂ ತುಂಬ ಖುಷಿ ಆಗುತ್ತೆ. ತುಂಬ ಥ್ಯಾಂಕ್ಸ್ ಐವನ್ ಸರ್.